ಬರ್ತಾರಲ್ಲ ಅವ್ರನ್ನ ಯಾಕೆ ಟಿಕೆಟ್ ಮಿಸ್ ಮಾಡ್ಲಾಕತ್ತೀರಿ? ಈಶ್ವರಪ್ಪನವ್ರ ಪಕ್ಷ ಕಟ್ಟಿಲ್ವಾ? ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಪಕ್ಷ ಕಟ್ಟಿಲ್ವಾ? ಅನಂತ್ ಕುಮಾರ್ ಅವ್ರ ಪಕ್ಷ ಕಟ್ಟಿಲ್ವಾ? ಅಲ್ರಿ, ಅಲ್ಲಲ್ಲ, ಭಾಗವಹಿಸಿರ್ತಕ್ಕಂತ ಹಿಂದುತ್ವ ಪರವಾಗಿರುವಂತ ನಾಯಕರು ಎಲ್ಲರೂ ಅವ್ರ ಪಕ್ಷ ಕಟ್ಟಿಲ್ವಾ? ಸೈಕಲ್ ತುಳಿದ ಪಕ್ಷ ಕಟ್ರಿ, ಸೈಕಲ್ ತುಳಿದ ಪಕ್ಷ ಕಟ್ರಿ. ನಾವಿಲ್ಲ ಅನ್ನಂಗಿಲ್ಲಲ್ಲ. ಈಗ ಸೈಕಲ್ ಇಲ್ಲ ಅಂತೇಳಿ ಹಿಂದೂ ಪರ ಯಾರು ಧ್ವನಿಯತ್ತಾರಲ್ಲ ಅವ್ರು ತುಳಿಲಾಕತ್ತೀರಿ. ಸೈಕಲ್ ಇಲ್ಲ ಅಂತೇಳಿ ಹಿಂದೂ ಪರ ಯಾರು ಹೋರಾಟ ಮಾಡ್ತಾರ ಅವ್ರು ತುಳಿತೀರಿ. ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಮಾಡಿದ್ರು? ಈಶ್ವರಪ್ಪನವ್ರು ಏನ್ ಮಾಡಿದ್ರು? ಪ್ರತಾಪ್ ಸಿಂಹ ಏನ್ ಮಾಡಿದ್ರು? ಸಿ.ಟಿ. ರವಿ ಅವ್ರು ಏನ್ ಮಾಡಿದ್ರು? ಅಲ್ರಿ, ಈಶ್ವರಪ್ಪನವ್ರ ಪರವಾಗಿ ಅವ್ರು ಉಚ್ಚಾಟನೆ ಮಾಡಿಬಿಟ್ರಿ. ಅವ್ರಿಗೊಂದು ನ್ಯಾಯ, ಮತ್ತೊಬ್ರಿಗೊಂದು ನ್ಯಾಯನಾ? ಅಲ್ಲ, ತೇಜಸ್ವಿ ಅನಂತ್ ಕುಮಾರ್ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ನಿಮ್ಮ ಮನ್ಯಾಗ 3-2 ಟಿಕೆಟ್ ಬೇಕು, ಆದ್ರೆ ಮತ್ತೊಬ್ಬರ ಮನೆಯಾಗಿದ್ರೆ ತತ್ವ ಸಿದ್ಧಾಂತ 75 ವರ್ಷ. ಅಲ್ರಿ, ಯಡಿಯೂರಪ್ಪನವ್ರಿಗೆ 75 ವರ್ಷ ಆದ್ಮೇಲೆ 2 ವರ್ಷ CM ಮಾಡ್ಲಿಲ್ವಾ? ಹೆಚ್ಚಿಗೆ ಮಾಡ್ಲಿಲ್ಲ. ಮತ್ತ ಅವರು ಲಿಂಗಾಯತ ಸ್ವಾಮಿಗಳು ಕರ್ಕೊಂಡು ಪ್ರತಿಭಟನೆ ಮಾಡಿದ್ರು, ಎಲ್ಲಾ ಮಾಡಿದ್ರು, ಅಪ್ರು ಕರೆದ್ರು. ನಮಗೂ ನೋವಾಗೈತಿ. ಯಡಿಯೂರಪ್ಪನವ್ರನ್ನ ಹೊರಗೆ ಇದು CM ನಿಲ್ಲಿಸಿದಾಗ ನಮಗೂ ನೋವಾಗೈತಿ. ಹಂಗಂತೇಳಿ ಅವ್ರಿಗೆ ಅವ್ರ ಮನೆಗೆ ಒಟ್ಟು ಬರೆದು ಕೊಟ್ಟಿವ? ಬಿಜೆಪಿಯ ಸಿದ್ಧಾಂತ ಎಲ್ಲ ಅವ್ರ ಮನೆಗೆ ಒಬ್ಬರಿಗೆ ಐತ್ಯಾ? ಇದನ್ನೆಲ್ಲ ವಿಚಾರ ಮಾಡುವಂತ ಎಲ್ಲಾ ಸಮಸ್ತ ಹಿಂದೂ ಬಾಂಧವರಿದ್ರಿ. ಈಗ ಅಭಿವೃದ್ಧಿ ಬಗ್ಗೆ ಹೇಳ್ಬೇಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲಿ ಬಬಲೇಶ್ವರ ಇಲ್ಲಿ ಶಿವನ್ ಪೆಟ್ರೋಲ್ ಪಂಪ್ದಿಂದ ಅಲ್ಲಿ ತಾಂಡಿ ತಕ ಏನೇನು ಅಭಿವೃದ್ಧಿ ಆಗ್ಯಾವ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂತದ, ಕಣ್ಣಿಗೆ ಕಾಣಿಸುವಂತದ ಐತಿ. ಅದ್ರ ಬಗ್ಗೆ ಏನು ಭಾಳ ಹೇಳಕ್ ಹೋಗುದಿಲ್ಲ. ಮತ್ತೆ ಇವ್ರ ಇನ್ನೊಂದಿಷ್ಟು ಮಂದಿ ಮಾತಾಡಕತ್ರಿ ಬಿಜಾಪುರ ಜಿಲ್ಲಾದಾಗ. ಅವರು ರೋಗಂಟ್ಲೆ ಖುಷಿ ಹಂಚಿ ಸ್ವಾಗತ ಮಾಡ್ಕೊಂಡಾರಲ್ಲ. ಸ್ವಾಗತ ಮಾಡ್ಕೊಂಡವ್ರು ನಿಮ್ಗೂ ಒಂದ್ ದಿವಸ ನಾವು ಸ್ವಾಗತ ಮಾಡ್ಕೊಳಕ ಅನಿವಾರ್ಯತೆ ಬೀಳುತ್ತೈತೆ. ನಿಮ್ಮ ಟಿಕೆಟ್ ಸಿಗಲ್ಲ, ನಿಮ್ಮ ಟಿಕೆಟ್ ಸಿಗಲ್ದಾಗೂ ಸಹಿತ ನಾವು ಸ್ವಾಗತ ಮಾಡ್ಕೋತೀವಿ ಅನ್ನೋದಿಲ್ಲ. ನಾವು ನಿಮ್ಗೆ ಅನ್ಯಾಯ ಆದಾಗ ನಿಮ್ ಪರವಾಗಿ ಹೋರಾಟ ಮಾಡ್ತೀವಿ. ನಾವೇನು ಪಕ್ಷ ಭೇದ ಇಲ್ಲೇನೂ ಇಲ್ಲಗ. ನೀವೆಲ್ಲರೂ ಒಂದಿಟ್ಟೆಲ್ಲ ತಿಳಿದವ್ರದ್ರಿ. ಎಲ್ಲರಿಗೆ ಅನಿವಾರ್ಯತೆ, ಬಸನಗೌಡ್ರ ಅನಿವಾರ್ಯತೆ ಐತಿ ಬಿಜೆಪಿ ಪಕ್ಷಕ್ಕೆ. ನಾವೇನ ಬಸನಗೌಡ್ರನ್ನ ಇಲ್ಲಿ ಏನ್ ರೊಕ್ಕ ಕುಡಿಸಿ ಇಲ್ಲಿ ಮಂದಿರ ಕುಡಿಸಿಲ್ಲ. ನಾವೇನ ಬಸನಗೌಡರು ಈ ಉತ್ತರ ಕರ್ನಾಟಕಕ್ಕೆ ಬಿಜೆಪಿಗೆ ಅನಿವಾರ್ಯ ಐತೆ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಅವ್ರನ್ನ ಹೈಕಮಾಂಡ್ ಅವರು ಅವ್ರನ್ನ ಮರುಪರಿಶೀಲನೆ ಮಾಡ್ಕೊಂಡು ಬಿಜೆಪಿ ಪಕ್ಷಕ್ಕೆ ತಗೋರಿ ನೀವು. ಅಟ್ಟು ಮೀರಿ ನೀವು ತಗೊಳ್ಳಿಲ್ಲಪ್ಪ ಅಂದ್ರ ನಾವಂತ್ರ ಪಕ್ಷ ಮಾಡ್ಲಾಕ್ ರೆಡಿ ಇದೀವಿ. ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರ ಬಸವಣ್ಣ, ಸಿರಿಮೋಡ ಪಪ್ಪುಗೌಡರು, ಬಸವ ಕುರುಶೆಟ್ಟಿ, ಅರುಣನ ಪತ್ತಾರ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಕೂಡಿಸಿ ಗೌಡ್ರ ನೀವು ಪಕ್ಷ ಮಾಡಿದ್ದ ಕರೆ ಆದ್ರ ಬಬಲೇಶ್ವರ ಮತಕ್ಷೇತ್ರದಿಂದ 25 ಲಕ್ಷ ರೂಪಾಯಿ ನಾವು ಫಸ್ಟ್ ದೇಣಿಗೆ ನಮ್ಮ ಕ್ಷೇತ್ರ. ಇದನ್ನ ನಿನ್ನೆ ಮೀಟಿಂಗ್ದಾಗ ಎಲ್ಲ ಹಿರಿಯರು ಹೇಳಿಬಿಟ್ಟಾರ. ಅದಕ್ಕೆ ನೀವು ದಯಮಾಡಿ ಎಲ್ಲರಿಗೂ ಒಂದೇ ವಿನಂತಿ ಮಾಡ್ಕೋತೀವಿ. ಇಲ್ಲಿ ಏನು ಭಾಗವಹಿಸಿಲ್ಲ, ನಾವು ಗೌಡ್ರ ಜೋಡಿ ಗಟ್ಟಿಯಾಗಿದ್ದೀವಲ್ಲ, ನಾವು ಗೌಡ್ರ ನೀವು ಪಕ್ಷ ಮಾಡಿದ್ರು ನಿಮ್ ಜೋಡಿ ಇರ್ತೀವಿ, ಪಕ್ಷ ಮಾಡಿರ್ಲಿಕ್ಕೂ ನಿಮ್ ಜೋಡಿ ಇರ್ತೀವಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರಿಗೆ ಮತ್ತೊಮ್ಮೆ ನೆನೆಸಿ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ ಮಾತು.